ಅರಣ್ಯ ಭೂಮಿ ವಿವಾದ ಮೌನ ಮುರಿದ ರಮೇಶ್ ಕುಮಾರ್. ಇಷ್ಟು ದಿನ ಬಂದಿದ್ದು ಟ್ರಯಲ್ ಅಷ್ಟೇ, ಸೋಮವಾರದಿಂದ ಸಿನಿಮಾ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ವಿರೋಧಿಗಳಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶ್ರೀನಿವಾಸಪುರದ ಚೌಡೇಶ್ವರಮ್ಮ ದೇವಸ್ಥಾನದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಈ ವೇಳೆ ಇಷ್ಟು ದಿನ ಬಂದಿದ್ದು ಟ್ರಯಲ್ ಅಷ್ಟೇ, ಸೋಮವಾರದಿಂದ ಆಚೆ ಸಿನಿಮಾ ಶುರುವಾಗುತ್ತೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಭಾಷಣ ಮಾಡುವ ವೇಳೆ ಅರಣ್ಯ ಭೂ ವಿವಾದ ಕುರಿತು ಉಲ್ಲೇಖವನ್ನ ಮಾಡಿದ್ರು. ಸ್ವಾಮಿದು ಜಮೀನು ತೋಟ ಹೋಗುತ್ತಂತೆ ಅಂತ 2-3 ತಿಂಗಳಿಂದ ಹೇಳ್ತಿದ್ದಾರೆ. ಹೀಗಾಗಿ ಅವರು ರಮೇಶ್ ಕುಮಾರ್ ಇನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ. ಈಚೆಗೆ 1-2-3 ತಿಂಗಳಿಂದ ಅದೇನು ಜಮೀನು ತೋಟ ಸ್ವಾಮಿ ಏನು ಹೋಗೋದಿಲ್ಲ. ಚೌಡೇಶ್ವರಮ್ಮನ ಪಾಲನೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ. ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ. ಇದನ್ನ 2002ರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ. ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು, ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ. ಇವತ್ತಿಗೆ ಉತ್ತರ ಕೊಟ್ಟಿಲ್ಲ. ಎಲ್ಲ ಸರ್ವೆ ಸರ್ ಬಂದ್ರಪ್ಪ ಮಾಡಿ 4 ಸರ್ವೆಗಳಾಯ್ತಿದ್ವು. 4 ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ. ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ. ಅರ್ಜಿದಾರರಿಗೆ ದೇವರು ಒಳ್ಳೇದು ಮಾಡಲಿ, ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ. ಸಿನಿಮಾ ಸೋಮವಾರದಿಂದ ಆಚೆ ಶುರುವಾಗುತ್ತೆ.